ಆಲ್ ರೈಟ್, ಯುದ್ಧಗಳ ಮೇಲೆ ಯುದ್ಧ, ಅದರ ಮೇಲೊಂದು ಯುದ್ಧ, ಇದರ ಮೇಲೊಂದು ಯುದ್ಧ, ಒಟ್ಟಲ್ಲಿ ಯುದ್ಧ, ಒಟ್ಟಲ್ಲಿ ಫೈಟ್. ಇರಾನ್ ಇಸ್ರೇಲ್ ನಡುವಿನ ಯುದ್ಧ 7ನೇ ದಿನಕ್ಕೆ ಹೋಗಿದೆ. ಅದು ಈಗ ಯಾವ್ಯಾವ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತಂದರೆ ಯಾವನಿಗೂ ಗೊತ್ತಿಲ್ಲ. ಬ್ರೇಕ್ ಫೇಲ್ ಗಾಡಿ ರೋಡಲ್ಲಿ ಹೋಗ್ತಾ ಇರುತ್ತೆ, ಅದು ಎಲ್ಲಿ ಸಿಕ್ಕತ್ತೋ ಅಲ್ಲಿ ತಿರ್ಕೊಳ್ಳುತ್ತೆ ಅಷ್ಟೇ. ಈಗ ಇಸ್ರೇಲ್ ದಾಳಿಗೆ ಸುಮಾರು ಒಂದು 700-650 ಜನ ಢಮಾರಾಗಿದ್ದಾರೆ. ಆ ಕಡೆ ಇರಾನ್ನಲ್ಲಿ 1,500 ಜನ ಗಾಯ. ಈ ಕಡೆ ಇವ್ರ ದಾಳಿ ಆಗಿರೋದ್ರಿಂದ ಅವ್ರಿಗೂ ಎಷ್ಟೋ ಒಂದು 2 ಡಜನ್ ಜನ ಇಸ್ರೇಲ್ನಲ್ಲೂ ಸತ್ತಿದ್ದಾರೆ. ಎರಡೂ ಕಡೆ ಸಾವು ನೋವು ಆಗಿದೆ. ಸ್ವಲ್ಪ ಜಾಸ್ತಿ ಇರ್ಬೋದು, ಒಂಚೂರು ಕಡಿಮೆ ಇರಬಹುದು. ಇರಾನ್ ಇಸ್ರೇಲ್ ಆಗಸದಲ್ಲಿ ಈಗ ದೀಪಾವಳಿ ಯಾರು ಮಾತಾಡಂಗಿಲ್ಲ. ನೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಕೇಳಂಗೇ ಇಲ್ಲ. ಇಲ್ಲಿ ನಮ್ಮಲ್ಲಿ ಆಗಿದ್ದಿದ್ರೆ ಪಟಾಕಿ ಹೊಡೆಯಬೇಡಿ, ಲೈಸೆನ್ಸ್ ಇಲ್ಲದವನು ಏನಾದ್ರು ಮಾಡಿದ್ರು ನೋಡಿ 11 ಗಂಟೆ ಮೇಲೆ ಹೊಡೆದ್ರೆ ಅಂತ ನಮ್ಮ ಪೊಲೀಸ್ನವರು ಬುರ್ಡೆ ಸುತ್ತೋಲೇನು ಬಿಟ್ಟಿದ್ದೆ. ಗ್ರೀನ್ ಪಟಾಕಿ ಮಾತ್ರ ಗ್ರೀನ್ ಪಟಾಕಿ ಹೊಡೀರಿ ಅಂತ. ಇಲ್ಲವೇ ಗ್ರೀನ್ ಮಿಸೈಲ್ ಹೊಡಿಬೇಕು, ಡ್ರೋನ್ಗಳನ್ನ ಯಾವುದೂ ಇಲ್ಲ. ಹಗಲು ರಾತ್ರಿ ಇಲ್ಲದೆ ಹೊಡಿತಾ ಇದ್ದಾರೆ ಒಬ್ಬರ ಮೇಲೆ ಒಬ್ಬರು. ಆಲ್ ರೈಟ್, ಸರಿ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಾರ್ನಿಂಗ್ ಬೆನ್ನಲ್ಲಿ ಇಸ್ರೇಲ್ ಇನ್ನಷ್ಟು ದಾಳಿಗಳನ್ನು ತೀವ್ರಗೊಳಿಸಿದೆ. ಹೈಪರ್ಸೋನಿಕ್ ಖಂಡಾಂತರ ಕ್ಷಿಪಣಿಗಳಾದ ಫತಾ ಜೊತೆಗೆ ಸಿಜ್ವಿಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ಪ್ರಯೋಗ ಮಾಡ್ತಾ ಇದೆ. ಮಿಲಿಟರಿ ಬೇಸ್ಗಳ ಮೇಲಿನ ದಾಳಿ ಬಳಿಕ ಇದೀಗ ಇಸ್ರೇಲ್ ನಾಗರಿಕರನ್ನು ಇರಾನ್ ದಾಳಿಗಿಳಿದಿದೆ. ಇದೇ ಡೇಂಜರಸ್ ಪ್ರಾಬಬಲಿ. ಶಾಲೆ, ಆಸ್ಪತ್ರೆ, ಗಗನಚುಂಬಿ ಕಟ್ಟಡಗಳ ಮೇಲೆ ಮಿಸೈಲ್ ಹಾಕ್ಕೊಳ್ತಾ ಇದೆ. ಮೂಲಗಳ ಪ್ರಕಾರ ಈಗಾಗಲೇ ಆ ಥರ 400 ಕ್ಷಿಪಣಿಗಳನ್ನು ಧಾರಿಸಿದೆ ಇರಾನ್. ಇನ್ನೂ ಒಂದು 1800 ಕೈಯಲ್ಲಿ ಇದೆಯಂತೆ, ಇಟ್ಕೋಬೋದು. 1000ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಕಳಿಸ್ಕೊಟ್ಟಿದೆ, ಹೋಗಿ ಬನ್ನಿ ಅಂತ. ಇಸ್ರೇಲ್ ಮೇಲೆ ಇರಾನ್ ಮಾಡಿರೋ ದಾಳಿನ ಕೆಲವನ್ನು ನೋಡಬಹುದು ಬೇಗ. ಇವತ್ತು ಸೊರೊಕೊ ಆಸ್ಪತ್ರೆ ದಕ್ಷಿಣ ಇಸ್ರೇಲ್ನಲ್ಲಿ ಬೀರ್ಶೆವಾನಲ್ಲಿರುವಂಥದ್ದು ಭಾಳ ದೊಡ್ಡ ಆಸ್ಪತ್ರೆ, ಸುಮಾರು 800-1000 ಬೆಡ್. ಅದರ ಮೇಲೆ ಒಂದು ಬೆಳತು ಮಿಸೈಲು ಢಮಾರ್ ಅಂತ. ತಕ್ಷಣ ಏನ್ರಿ ಇದು ಆಸ್ಪತ್ರೆ ಮೇಲೆ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರೆ, ನಾ ಯಾಕೆ ಆಸ್ಪತ್ರೆ ಮೇಲೆ ಹಾಕ್ತೀವಿ, ನಮ್ಮ ಟಾರ್ಗೆಟ್ ಅದಿರಲಿಲ್ಲ. ಸೈಡಲ್ಲಿ ಇವ್ರ ಮಿಲಿಟ್ರಿ ಬೇಸ್ ಇತ್ತು, ಅದು ಹೊಡೆಯೋಕ್ಕೆ ಹೋದ, ಅದಕ್ಕೂ ಒಂಚೂರು ತಾಗ್ಬಿಟ್ಟಿದೆ. ಸೇಮ್ ರಿಪೀಟ್ ಸ್ಟೋರಿ. ಇಸ್ರೇಲು ಬೇರೆಯವ್ರ ಮೇಲೆ ಹಾಕಿದಾಗ ಏನು ರಿಪೀಟ್ ಸ್ಟೋರಿ ಇತ್ತು ಅಲ್ಲಿ. ಆಸ್ಪತ್ರೆಗೆ ಹಾಕಿದ್ರಿ ಗಾಜಾನಲ್ಲೋ ಇನ್ನೊಂದು ಕಡೆಯಲ್ಲ, ಮತ್ತೊಂದು ಕಡೆ ನಾವೆಲ್ಲ ಹಾಕಿದ್ದೀವಿ. ಕೆಳಗಡೆ ಹಮಾಸ್ದು ಇದಿದೆ, ಅದರಲ್ಲಿ ಅವರು ಪ್ರೂವ್ ಮಾಡಿದ್ರು. ಅದನ್ನು ಇವರು ಪ್ರೂವ್ ಮಾಡೋಕ್ತಾ ಇದ್ದೀವಿ ಅಂತಾರೆ. ಇನ್ನು ನನಗೇನು ಪ್ರೂಫ್ ಏನು ತುಂಬ ದೊಡ್ಡದಾಗಿ ಕಾಣಿಸ್ತಿಲ್ಲ. ಯಾವುದೋ AI ಜನರೇಟೆಡ್ ಫೋಟೋ ಇದ್ದಂಗೆ ಇದೆ, ಅದು ನೋಡಿದ್ರೆ ನನಗೆ ಗೊತ್ತಿಲ್ಲ. ಬೇರೆ ಇಸ್ರೇಲ್ ಪ್ರೂವ್ ಮಾಡಿಬಿಡ್ತು ಎಲ್ಲನೂ. ಆಸ್ಪತ್ರೆ ಕೆಳಗಡೆ ಟನಲ್ಲು, ಆಸ್ಪತ್ರೆ ಕೆಳಗಡೆನೆ ಕಮಾಂಡ್ ಸೆಂಟರ್ಗಳು ಹಮಾಸ್ದು, ಇದೆಲ್ಲನೂ. ಒಟ್ಟಲ್ಲಿ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡ್ರು. ನೀವು ನೋಡಿ, ಫಸ್ಟ್ ಅಲ್ಲಿ ಬಿದ್ದಾಗ ಎಲ್ಲ ಎದ್ರಕೊಂಬಿಟ್ರು. ಒಂದಷ್ಟು ಗಾಯ ಆಗಿದೆ, ಒಂದು 2-3 ಜನಕ್ಕೆ ಏನೋ ಆಗಿದೆ ಸ್ವಲ್ಪ. ಅಲ್ಲಿ ಗೊತ್ತಿಲ್ಲ ಏನಾಗಿದೆ ಅಂತ. ಯಾವುದೋ ಬ್ಯಾಲಿಸ್ಟಿಕ್ ಮಿಸೈಲನ್ನು ಯೂಸ್ ಮಾಡಿದ್ದಾರೆ ಅಲ್ಲಿ. ಸರಿ, ನೆತನ್ಯಾಹು ಹೇಳಿದ್ರು ಆಸ್ಪತ್ರೆ ಮೇಲೆ ಹಾಕೋದು ಏನಪ್ಪ ಕಮೇನಿ ಅಂತ. ಇಲ್ಲ, ನಾನು ಹೇಳಿದ್ನಲ್ಲ, ನಾವು ಮಾಡಿಲ್ಲಪ್ಪ, ಟ್ಯಾಂಕ್ ಇಟ್ಟಿದ್ದಾರೆ ರೀ ಅವರು ಅಂತ ಅದೊಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರ ಅದು ಭಾಳ ಕನ್ವಿನ್ಸಿಂಗ್ ಆಗಿಲ್ಲ, ರಿಯಲಿಸ್ಟಿಕ್ ಆಗಿರಲಿಲ್ಲ. ಇಲ್ಲ, ಅದು ಹಂಗಿದ್ದಂಗಿಲ್ಲ. ಬಟ್ ಸ್ಟಿಲ್ ನಮಗೆ ಗೊತ್ತಿಲ್ಲ ಅಲ್ಲಿ ಏನಿದೆಯೋ ಇಲ್ವೋ. ಒಟ್ಟಲ್ಲಂತೂ ಬಿತ್ತಪ್ಪ ಏಟು. ಇನ್ನು ಆ 22 ಮೈಲ್ ದೂರದಲ್ಲಿರುವ ಗಾಜಾದಿಂದ ಈ ಆಸ್ಪತ್ರೆ ಯುದ್ಧದಲ್ಲಿ ಗಾಯಗೊಂಡ ಜನರಿಗೆಲ್ಲ ಪ್ರಾಥಮಿಕ ಸ್ಥಳ ಆಗಿತ್ತಂತೆ. ಆವಾಗ ಜನ ಎಲ್ಲ ಓಡೋಗಿದ್ದಾರೆ ತಪ್ಪಿಸ್ಕೊಳ್ಳೋಕ್ಕೆ ಮಾಡೋಕ್ಕೆ ಅಂತೆಲ್ಲ. ಅದೆಲ್ಲ ಕಡೆನೂ ಆಗುತ್ತೆ. ಅಲ್ಲಿ ಒಂದೇ ಕಡೆ ಏನು ಬಂತು, ಎಲ್ಲರೂ ಓಡೋಗ್ತಾರೆ. ನಮ್ಮೂರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ನಾವು ಓಡೋಗಲ್ವ, ಡಮ್ ಅಂದರೆ ಎದುರ್ಕೊಂಡು ಎಲ್ಲರೂ ಎಲ್ಲೂ ಹೋಗಿರ್ತಾರೆ. ಟೆಲ್-ಅವೀವ್ ಮೇಲೆ ಇರಾನ್ ದಾಳಿ. ನಗರದ ಮೇಲೆ ಇರಾನ್ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಬಳಸಿ ಹೊಡಿತಾ ಇದೆ, ಹಿಡ್ಕೊಂಡು ಸಿಕ್ಕಿದ ಕಡೆ. ಒಂದು ಕ್ವಾಲಿಟೇಟಿವ್ಲಿ ಚೇಂಜ್ ಆಗೋಗಿದೆ ಯುದ್ಧ. ದಟ್ ಈಸ್, ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇರಾನ್ ಪ್ರತಿರೋಧವನ್ನೇನೋ ತೋರಿಸ್ತಾ ಇದೆ. ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ತನ್ನ ಮಿಸೈಲ್ಗಳನ್ನ ಒಳಗೇನೋ ಕಳಿಸ್ಕೊಡ್ತಾ ಇದೆ. ಬಟ್ ಇಸ್ರೇಲು ಇಲ್ಲಿವರೆಗೆ ಭಾಳ ದೊಡ್ಡ ಪ್ರಮಾಣದ ನಾಗರಿಕ ಇದರ ವಿಚಾರಗಳಲ್ಲಿ ಮೇಲೆ ದಾಳಿ ಮಾಡಿಲ್ಲ. ಇರಾನ್ನಲ್ಲಿ ನಾಗರಿಕ ಪ್ರದೇಶಗಳನ್ನ ಭಾಳ ಮಾಡಿಲ್ಲ ದೊಡ್ಡದಲ್ಲಿ ಅಲ್ಲವೇ. ಇವ್ರದ್ದು ಅದೇ ಆಗಿದೆ. ಅಂದರೆ ಅರ್ಥ ಎರಡಿರಬೇಕು. ಒಂದು, ಇರಾನ್ ಕೈಲಿ ಇಸ್ರೇಲ್ನ
ಮಿಲಿಟರಿ ಆಸ್ತಿಗಳ ವಿಚಾರದಲ್ಲಿ ವಿಪರೀತವಾದ ಪ್ರಿಸಿಷನ್ ಸ್ಟ್ರೈಕ್ ಮಾಡೋಕ್ಕೆ ಡಾಟಾ ಇಲ್ಲದಿರಬಹುದು, ಓಕೆ, ಪಾಸಿಬಲ್. ನಿರ್ದಿಷ್ಟ ಗುರಿ ಮಾಡಿ ಆರ್ ಇದ್ದರೂ ಆ ಪ್ರಿಸಿಷನ್ ಸ್ಟ್ರೈಕ್ ಗುಂಡು ಪಿನ್ ಅಂತ ಹೊಡೆಯೋ ಥರದ್ದು ಅಸ್ತ್ರಗಳು ಅವರ ಬಳಿ ಇಲ್ಲದೆ ಇರ್ಬೋದು, ಅಥವಾ ಡೆಲಿವರಿ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ, ಅಥವಾ ಎರಡನೇದಿರಬಹುದು ಓಕೆ, ಡೆಸ್ಪರೇಟ್ ಆಗಿಬಿಟ್ಟು ಇವ್ರು ಪಾಠ ಕಲಿಸ್ಬೇಕು, ನಮ್ದು ಒಂದು ಕಣ್ಣು ಹೋದ್ರು ಸರಿ ಅವ್ರದ್ದು ಎರಡೂ ಹೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಜನರ ಮೇಲೆ ಹಾಕಿ ಜನರನ್ನು ಗಾಬರಿಗೆ ಬೆಳೆಸ್ತಿರ್ಬೋದು, ಓಕೆ, ಪಾಸಿಬಲ್. ಜನರನ್ನು ಗಾಬರಿಗೆ ಬೆಳೆಸ್ಬೋದು. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಅಮೆರಿಕಾನೂ ಸೇರಿ ಹೇಳ್ತಾ ಇದ್ದೀನಿ, ಮೇ ಬಿ ಒಂದು ಸ್ವಲ್ಪ ಪಾರ್ಟ್ಸ್ಲಿ ಇಸ್ರೇಲು, ಇಸ್ರೇಲ್ ಗಟ್ಟಿ ಇರುತ್ತೆ ಅಂದ್ಕೊಂಡಿದ್ದೆ, ಇದ್ದಂಗೆ ಕಾಣಿಸ್ತಿಲ್ಲ, ಇಸ್ರೇಲು ಸೇರಿ ಹೇಳ್ತಿದ್ದೀನಿ. ಇಲ್ಲಿ ಜನ ಇದ್ದಾರಲ್ಲ, ಅವ್ರಿಗೆ ವಿಪರೀತವಾದ ಹಿಂಸೆ, ಅಟ್ಯಾಕ್ಗಳು, ಡಮ್ ಡಮ್ ಅಂತ ಬಂದು ಬಿದ್ದುಬಿಡೋದು, ತಮ್ಮ ಮನೆಗಳೇ ಬಿದ್ದೋಗೋದು, ಮಾಡಿ ಹೆದರ್ಕೊಂಡ್ಬಿಡ್ತಾರೆ. ತುಂಬ ಭಾಳ ಗಟ್ಟಿ ಪಿಂಡ್ಗಳಲ್ಲ ಅವು, ಧೈರ್ಯ ಇಲ್ಲ ಅಲ್ಲ. ನಾನು ನೋಡಿದ್ದೀನಿ, ಅಲ್ಲ. ಅವರು ಏಷ್ಯಾ ಕಡೆಯಲ್ಲಿ ಸಾವನ್ನು ಸಹಿಸಿಕೊಳ್ಳುವ ಶಕ್ತಿ ಮತ್ತು ರಕ್ತಕ್ಕೆ ಹೆದರದೆ ಮುಂದಕ್ಕೆ ಸಾಗುವಂತಹ ಮನೋಸ್ಥಿತಿ ಇದೆ, ಅದಕ್ಕೆ ಒಪ್ಕೊಂಡಿರ್ತಾರೆ. ಹಾಂ, ಏಷ್ಯಾನಲ್ಲಿ ಯಾರೋ ಒಬ್ಬರ ಇಬ್ಬರಿಗೋ ರಕ್ತ ನೋಡಿದ್ರೆ ತಲೆ ತೆರಬಿಟ್ಟು ಗರ್ರಂತ ಕೆಳಗೆ ಬೀಳೋದು ಇರ್ತಾರೆ. ಈ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆಗತ್ತದು, ಫ್ರೆಶ್ ಆಗಿ ಹೋಗ್ತಾರಲ್ಲ, ಪ್ರಾಕ್ಟೀಸ್ ಇರಲ್ಲ, ರಕ್ತ ನೋಡ್ಬಿಟ್ಟು ಗರ್ರಂತ ಬಿದ್ದೋಗ್ತಾರೆ ಕೆಳಗಡೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಪ್ರಾಕ್ಟೀಸ್ ಆಗುತ್ತೆ. ಯಾರೋ 4 ಜನಕ್ಕೆ ಇರ್ಬೋದೇನೋ, ಬಟ್ ಜನರಲಿ ಏಷ್ಯನ್ ಪೀಪಲ್ಗೆ ಈ ಅಕ್ಲಮಟೈಸೇಷನ್ ಇದೆ, ಓಕೆ, ಅದನ್ನ ಸಹಿಸ್ಕೊಳ್ತಾರೆ. ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೋತಿರ್ಬೋದು ಇರಾನ್, ಓಕೆ, ಹಾಗಾಗಿ ಜನರನ್ನು ಎದುರಿಸೋಣ ಅಂತ. ಗಗನಚುಂಬಿ ಕಟ್ಟಡಗಳ ಮೇಲೆಲ್ಲ ಹೊಡಿತಾ ಇದ್ದಾರೆ, ಹಿಡ್ಕೊಂಡು ಹೊಡೆದು ಹೋಗ್ತಿದ್ದಾರೆ. ಇಸ್ರೇಲ್ ಪ್ರಜೆಗಳು ಕೆಲವರು ಯಾರೋ ಕಣ್ಣೀರು ಹಾಕಿದ್ರಂತೆ, ಏನಪ್ಪ ಹಿಂಗೆ ಆಗ್ಬಿಡ್ತು ನಮ್ಮ ಪರಿಸ್ಥಿತಿ, ಹಿಂಗಾಗ್ಬಿಡ್ತಲ್ಲಪ್ಪ, ನನ್ನ ಮನೆಯೇ ಹೋಯ್ತಲ್ಲಪ್ಪ ಅಂತಾನೋ, ಅಥವಾ ತನ್ನ ಕಡೆಯವ್ರು ಯಾರೋ ಹೋಗ್ಬಿಟ್ರು ಅಂತಾನೋ. ನೋವಿರುತ್ತೆ, ಯುದ್ಧ ಆದಮೇಲೆ ಅನುಭವಿಸ್ಬೇಕು, ಏನು ಮಾಡ್ಬೇಕಲ್ಲ, ನೋಡ್ತಾ ಇದ್ದೀರಲ್ಲ. ಬಿ ಎನ್ಕಂಡು ಅವ್ನು ಮಜಾ ತಗೋತಾವನೆ, ಯೂಸ್ಲೆಸ್ ಫೆಲೋ. ಒಂದು ಮಿಸೈಲ್ ದಾರಿ ತಪ್ಕೊಂಬಂದು ಶಿಪ್ಪಲ್ಲಿ ಬೀಳ್ಬೇಕು, ಆವಾಗ ಮೋದಿಜಿ ಸೇವಕರು ಭಾರತ ಸರ್ಕಾರ ಅಂತ ಬರ್ತಾನೆ, ಕೋತಿಗಳು ತಂದು. ಜರ ಚೈನಾ ವರ್ಕರ್ಸ್ ಇದ್ದಾರೆ, ಅವರೂ ತಮ್ಮ ಮೊಬೈಲ್ಗಳಲ್ಲಿ ಸರಿ ಹಿಡ್ತಾರೆ, ಎಲ್ಲ ಕಂಡವ್ರೆಲ್ಲ ಹಿಡಿದಿರ್ತಾರೆ. ಆ ಚೈನಾ ಏನು, ಇಂಡಿಯಾ ಏನು, ಶ್ರೀಲಂಕಾ ಅವ್ರದ್ದು ಅವರು ಹಿಡಿದಿರ್ತಾರೆ. ಅದೊಂದು ದೊಡ್ಡದು. ಹಾಂ, ಯಾರ್ಯಾರು ಇರ್ತಾರೋ ಅವರೆಲ್ಲ ಮಾಡಿರ್ತಾರೆ. ಇಸ್ರೇಲ್ಗೆ ತನ್ನ ಐರನ್ ಡೋಮ್ ಏನಿದೆ ಅದು ಸುಮಾರು ರಕ್ಷಣೆನ ಕೊಟ್ಟಿದೆ. ಶೇರ್ ಮಾರ್ಕೆಟ್ ಕಟ್ಟಡಕ್ಕೂ ಹೋಗಿದೆ, ಹೊಡೆದಿದ್ದಾರೆ ಅವರು. ಟೆಲ್ ಅವೀವ್ನಲ್ಲಿ 25 ಮಂದಿ ಅಲ್ಲಿ ಸತ್ತಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಬೇರೆ ಇದೆ. ಅಮೆರಿಕಕ್ಕೆ ಸಾವಾಗ್ಬಿಡ್ಬೇಕು ಅಂತೇಳಿ ಅವ್ರದ್ದು ಅಲ್ಲಿಯ ಅಣು ಬಾಂಬ್ ಪ್ರಯೋಗಿಸ್ಬಿಡಿ ಅಂತ ಅಲ್ಲಿ ಇರಾನ್ ಸಂಸದರು ಆಗ್ರಹಿಸಿ ಅವ್ರದ್ದು ಫ್ಲ್ಯಾಗ್ಗೆಲ್ಲ ಬೆಂಕಿ ಗಿಂಕಿ ಹಾಕ್ಕೊಂಡಿದ್ದಾರೆ. ಅವ್ರವ್ರ ಮನೆ ಒಳಗಡೆ ತಾನೇ ಪಾರ್ಲಿಮೆಂಟಲ್ಲಿ. ತಡೆಯವನು ಯಾವನು, ನಿಮ್ಮ ಮನೆಗೆ ಬೀಳೋ ಬೆಂಕಿನ ಫಸ್ಟ್ ತಡ್ಕೊಳ್ರಪ್ಪ ಅಂದರೆ. ಈ ಒಣಪೊಗರು ಇದೆಯಲ್ಲ, ಅದಕ್ಕೇನು ಕೊರತೆ ಇಲ್ಲ ಒಣಪೊಗರಿಗೆ. ಪಕ್ಕಾ ಒಣಪೊಗರು ಗಿರಾಕಿಗಳು. ಪಾಕಿಸ್ತಾನನೂ ಅಷ್ಟೇ. ಈ ಮೋದಿ ಹೋಗವ್ನು ಯಾವನ್ ಮಾತು ಕೇಳಿದ್ರು ಕೇಳಲಿಲ್ವೋ ಹೋಗಿ ನಿಲ್ಲಿಸ್ಬಿಟ್ಟು ಬಂದರು ಅಷ್ಟೇ. ಈ ಸರಿ ಬಡ್ದಾಗ ಬೆನ್ಮೂಳೆ ಮುರಿಯೋದು ಬಿಡ್ಬಿಟ್ಟು ಹಾಂ ಎಸ್. ಸರ್, ಈಗ ನಡೀತಾ ಇರೋ ರೀತಿ ನೋಡಿದ್ರೆ ಯಾವ್ಯಾವ ದೇಶಗಳು ಯಾರ್ಯಾರ ಪರವಾಗಿ ನಿಂತು ಹೇಗಿರ್ಬೋದು ಸರ್ ಇದ್ರ ಮುಂದೆ? 2 ಭಾಗ ಕ್ಲಿಯರ್ ಇರುತ್ತೆ. ಯಾರು ಪರ ಎಲ್ಲವನಿಗೂ ಗೊತ್ತು. ಪರ ಎಂದರೆ ರಾಜತಾಂತ್ರಿಕವಾದ ಪರವಾಗಿರುವುದು ಬೇರೆ, ಯುದ್ಧ ಸಾಮಗ್ರಿಗಳನ್ನು ಕಳಿಸಿಕೊಡುವುದು ಅಥವಾ ಯುದ್ಧ ಅಸ್ತ್ರಗಳನ್ನು ಸರಬರಾಜು ಮಾಡೋದು ಬೇರೆ. ಇರಾನ್ ಕಡೆ 2 ಗ್ರೂಪ್ ಇರುತ್ತೆ. ಇದರಲ್ಲಿ ಯಾವ ದೊಡ್ಡ ಇದಿಲ್ಲ, ಇದರಲ್ಲಿ ಏನು ಸೈನ್ಸ್ ಇಲ್ಲ, ರಾಕೆಟ್ ಸೈನ್ಸು. ಯಾರು ಈಗ ಚೈನಾ ಕಾಂಟ್ ಗೋ ವಿತ್ ಇಸ್ರೇಲ್, ಹ್ಯಾಸ್ ಟು ಗೋ ವಿತ್ ಇರಾನ್. ಕತಾರ್ ದಾರಿ ಇಲ್ಲ, ಅವ್ರ ಜೊತೆನೇ ಇರ್ತಾರೆ. ಒಮಾನ್ ಅವ್ರ ಜೊತೆನೇ ಇರ್ತಾರೆ. ಹೂತೀಸು ಯೆಮೆನ್ ಅಲ್ಲೇ ಇರಬೇಕು, ಬೇರೆ ದಾರಿ ಇಲ್ಲ ಅವ್ರಗಳಿಗೆಲ್ಲ. ಇರಾಕ್ನ ಕೆಲವು ಭಾಗಗಳು. ಇರಾನ್ ಹ್ಯಾಸ್ ಕ್ರಿಯೇಟೆಡ್ ಎ ರಿಂಗ್ ಆಫ್ ಫೈರ್. ಅವತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ನಾನು ಇದನ್ನು. ಪ್ಯಾಲೆಸ್ಟೈನ್ನಲ್ಲಿ ಹಮಾಸ್ ಮಿಲಿಟೆಂಟ್ಗಳಿಗೂ, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಮಿಲಿಟೆಂಟ್ಗಳಿಗೂ, ಯೆಮೆನ್ನಲ್ಲಿ ಹೂತಿ ರೆಬೆಲ್ಸ್ಗೂ, ಇರಾಕ್ನಲ್ಲಿ ಇರಾಕಿ ವ್ಯವಸ್ಥೆಯನ್ನು ಅಪೋಸ್ ಮಾಡುವಂತಹ ಗೊರಿಲ್ಲಾ ವಾರ್ಫೇರ್ ಗ್ರೂಪ್ಗಳಿಗೂ, ಸಿರಿಯಾನಲ್ಲಿ
ಅಸಾದನ್ನ ವಿರೋಧ ಮಾಡ್ತಾ ಇದ್ದಂಥ ಗ್ರೂಪ್ಗಳಿಗೂ ಇವೆಲ್ಲವಕ್ಕೂ ಇಸ್ರೇಲೇ ತಂದೆ ತಾಯಿ ಅಲ್ಲ, ಇರಾನ್ ಅದೇ ಅಪ್ಪ ಅಮ್ಮ ಪೋಷಿಸ್ಕೊಂಬಂದಿದ್ದಾರೆ. ಓಕೆ. ಅಂದರೆ ಟೆಕ್ನಿಕಲಿ ಇರಾನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅಕಾಡೆಮಿ ಆಫ್ ಟೆರರಿಸ್ಟ್ ಆರ್ಗನೈಸೇಷನ್. ಟೆಕ್ನಿಕಲಿ ಹೇಳಬೇಕು ಅಂದರೆ ಓಕೆ. ಅವ್ರು ಮಾಡಿರೋದು ಅದೇ ಕೆಲಸ. ಯಾಕೆ ಅಂದರೆ ಇರಾನ್ಗೆ ಒಂದು ದುರಾಸೆ ಬಂತು ಮಧ್ಯದಲ್ಲಿ. ಅದೇನು ದುರಾಸೆ? ಇಡೀ ಮಧ್ಯಪ್ರಾಚ್ಯದಲ್ಲಿ ನಾನೇ ದೊಡ್ಡಣ್ಣ ಅನ್ನೋದು ಬಂತು ಅದಕ್ಕೆ. ಇದು 70ರ ಹಿಂದೆ ಇರಲಿಲ್ಲ. ಇರಾನ್ ಒಬ್ಬ ರಾಜನ ಆಳ್ವಿಕೆಯಲ್ಲಿ, ಹೆಚ್ಚು ಕಡಿಮೆ ಎಂಪರರ್ ಚಕ್ರವರ್ತಿ ಆಳ್ವಿಕೆಯಲ್ಲಿದ್ದ ರಾಜ್ಯ, ದೇಶ. ದಿ ಲಾಸ್ಟ್ ಶಾ ಕಿಲ್ ಆದಮೇಲೆ, ಸಾಯಿಸಿದ ಮೇಲೆ, ಇಸ್ಲಾಮಿಕ್ ರೆವಲ್ಯೂಷನ್ನಲ್ಲಿ ಖೊಮೇನಿ ಬಂದ ಮೇಲೆ, ಅಯತುಲ್ಲಾ ಖೊಮೇನಿ ಬಂದಾಗ ಎಲ್ಲ ಬದಲಾವಣೆ ಆಗೋಯ್ತು. ಆರಂಭದಲ್ಲಿ ಇರಾನ್ ತಗ್ಗಿ ಬಗ್ಗಿ ನಡೀತು. ನಿಧಾನವಾಗಿ ತನ್ನ ಶಕ್ತಿಯನ್ನು, ಯಾವ ಲೆವೆಲ್ಗೆ ಇರಾನ್ನು ಚೆನ್ನಾಗಿತ್ತು ಅಂದರೆ ಮಿಲಿಯನ್ಸ್ ಆಫ್ ಡಾಲರ್ಗಳ ಯುದ್ಧೋಪಕರಣವನ್ನು ಇಸ್ರೇಲ್ ಕೊಟ್ಟಿದೆ ಇರಾನ್ಗೆ. ಆರಂಭದಲ್ಲಿ ಚೆನ್ನಾಗೇ ಇದ್ರು ಇಬ್ರು ಕೂಡ. ಇಸ್ರೇಲ್ ಕೊಟ್ಟಿದೆ ಇರಾಕ್ ವಿರುದ್ಧದ ವಾರಲ್ಲಿ. ಇರಾಕ್ ವಿರುದ್ಧದ ವಾರು ಆಬ್ವಿಯಸ್ಲಿ ಇಟ್ ವಾಸ್ ಶಿಯಾ ಸುನ್ನಿ ಯುದ್ಧ. ಅದು 3 ಯುದ್ಧ ಮಾಡಿದ್ದಾರೆ ಇರಾನ್ನವರು ಇರಾಕ್ ಜೊತೆ. ಹಾಗಾಗಿ ಆಸೆ ಜಾಸ್ತಿ ಆಗ್ತಿದ್ದಂಗೆ ನಾನೇ ದೊಡ್ಡಣ್ಣ. ಆ್ಯಕ್ಚುಲಿ ಇರಾನ್ ಅಪೋಸಸ್ ಸೌದಿ ಅರೇಬಿಯಾ. ನನ್ನ ಎನಿಮಿ ಅದು ಅಂತಲೇ ಗಲಾಟೆ ಮಾಡುತ್ತದು. ಹಾಗಾಗಿ ಬೆಳೀತಾ ಬಂದಾಗ ಈ ಎಲ್ಲ ಕಿತಾಪತಿಗಳು ಸ್ಟಾರ್ಟ್ ಆಯಿತು. ಅಲ್ಲಿಂದ ಮುಂದಕ್ಕೆ ಇಲ್ಲಿಗೆ ಬಂದಿದೆ. ಈ ಗಗನಚುಂಬಿ ಕಟ್ಟಡಕ್ಕೆ ಬಿತ್ತು 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 ಟೆಲ್ ಅವೀವ್ನಲ್ಲಿ ಎಲ್ಲ ಹೇಳ್ತಿದ್ದಾರಲ್ಲ ಇವರು. ಇಸ್ರೇಲಿನ ಜನ ಇದನ್ನು ನೋಡಿಲ್ಲ. ಈ ಜನರೇಷನಿನ ಒಂದು ಜನನೇ ನೋಡಿಲ್ಲ. 70 ಇನ್ನೊಂದು 52 ವರ್ಷ, 53 ವರ್ಷದ ಲೆಕ್ಕಾಚಾರ ನೀವು. ಇಲ್ಲ ನಾನು 20 40 ವರ್ಷ, 42 ವರ್ಷದಲ್ಲಿ 90ಸಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದಾಗ, ಅಂದರೆ ಇರಾಕ್ ಮೇಲೆ ಅಮೆರಿಕ ಯುದ್ಧ ಮಾಡಿದಾಗ, ಕೆರಳಿಸಕ್ಕೆ ಸದಾಮ್ ಹುಸೇನು ತನ್ನ ಬಳಿ ಇದ್ದಂಥ ಒಂದು ಭಾಳ ಫೇಮಸ್ ಇದು 1992 ರೇಂಜ್, ನಮಗೆಲ್ಲ ಭಾಳ ಮಜದ ಪದ ಅದು ಆ ಕಾಲದಲ್ಲಿ, ಸ್ಕಡ್ ಮಿಸೈಲ್ ಅಂತ ಅದರ ಹೆಸರು. ಸ್ಕಡ್. ಅವನೇನು ದಿನ ಬೆಳಗಾರ ಹೇಳುವ ಸದಾಮ್ ಹುಸೇನು, ಸ್ಕಡ್ ಮಿಸೈಲ್ ಕಳಿಸ್ತೀನಿ ಟೆಲ್ ಅವೀವ್ಗೀಗ ಅಂತಿದ್ದ. ಅದು ಫೋಟೋ ಎಲ್ಲ ಬರೋದು, ದೊಡ್ಡ ದೊಡ್ಡ ಒಳ್ಳೆ ಬ್ಯಾರಲ್ ಪೈಪ್ ಥರ ಇರೋದಪ್ಪ ಅದು ಸ್ಕಡ್ ಮಿಸೈಲ್. ಈ ಸ್ಕಡ್ ಮಿಸೈಲ್ಗಳು ಕೆಲವು ಬಂದು ಟೆಲ್ ಅವೀವ್ಗಳಿಗೆ ಲ್ಯಾಂಡ್ ಆಗಿತ್ತು, ಕಟ್ಟಡಗಳು ಹೊಡೆದಿತ್ತು, ಜನ ಸತ್ತಿದ್ರು. ಬಟ್ ಈಗ ಆಗಿರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಆಗಿರೋದು 100 ಪಟ್ಟು ಜಾಸ್ತಿ ಆಗೋಗಿದೆ. ಈಗ ಆಧುನಿಕವಾಗಿದೆ. ಹೈಪರ್ಸಾನಿಕ್ ಮಿಸೈಲ್ಗಳು, ಡ್ಯಾಶು ಸೂಪರ್ಸಾನಿಕ್ ಮಿಸೈಲ್ಗಳು, ಹೈಬ್ರಿಡ್ ಮಿಸೈಲ್ಗಳೆಲ್ಲ ಹಾಗಾಗಿ ಜಾಸ್ತಿ ಆಗಿದೆ. ಹಾಗಾಗಿ ಟೆಲ್ ಅವೀವ್ ಜನಕ್ಕೆ ಈ ನಾಶ ಬಂದು ಮಿಸೈಲ್ ಬೀಳೋದು ಫಸ್ಟ್ ಟೈಮ್ ಅಲ್ಲ, ಇದು ಜಾಸ್ತಿ ಬಿದ್ದುಬಿಟ್ಟಿದೆ. ಹಾಗಿದ್ರೆ ಐರನ್ ಡೋಮ್ ಯಾಕೆ ಕೆಲಸ ಮಾಡ್ತಿಲ್ಲ ಅಂದರೆ, ಐರನ್ ಡೋಮ್ ಕೆಲಸ ಮಾಡ್ತಿದೆ. ಆದರೆ ಈ ಐರನ್ ಡೋಮ್ಗೂ ಇದು ಫಸ್ಟ್ ಟೈಮ್ ಪರೀಕ್ಷೆ. ಒಂದು ದೊಡ್ಡ ಒತ್ತಡದಲ್ಲಿ ಪ್ಯಾಲೆಸ್ಟೈನ್ಗೂ ಮತ್ತು ಈ ಕಡೆ ಲೆಬನಾನ್ ಸೈಡಿಂದ ಹೆಜ್ಬುಲ್ಲಾಗೂ ಇವ್ರಿಗೂ ಮತ್ತು ಹೂತೀಸ್ ಎಲ್ಲ ಕೂತ್ಕೊಂಡು ಹೊಡೆದಿದ್ದಕ್ಕೂ ಐರನ್ ಡೋಮ್ಗೂ ಅದರ ಟೆಸ್ಟೇ ಆಗಲಿಲ್ಲ. ಅದು ಬ್ರಹ್ಮೋಸ್ನ ನಾವು ಮಾಡಿ ರೆಡಿ ಇಟ್ಟಿದ್ವಿ, ಟೆಸ್ಟ್ ಆಗಿದ್ಯಾವಾಗ ಮೊನ್ನೆ ಪಾಕಿಸ್ತಾನ ಜೊತೆ. ಹಾಗೆ ಇದು. ಹಾಗಾಗಿ ಈ ಐರನ್ ಡೋಮ್ಗೆ ಏನಾಗಿದೆ, ಬೇಸಿಕಲಿ ಕಾಸ್ಟ್ಲಿ ಅಫೇರ್ ಅದು ಐರನ್ ಡೋಮ್. ಅವರು ಚೀಪ್ ಡ್ರೋನ್ಗಳು ಹಾಕ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಲೋ ಫ್ಲೈಯಿಂಗ್ ಹೋಗ್ತಾ ಇದೆ ಅದು. ಸೊ ಡಿಟೆಕ್ಷನ್ ಇಸ್ ಬಿಕಮಿಂಗ್ ಟಫ್. ಸ್ವಾರ್ಮ್ ಆಗ್ತಾ ಇದೆ, ನಂಬರ್ಸ್ ಆರ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಹೈಯರ್. ಕಷ್ಟ ಆಗ್ತಿದೆ. ಇನ್ನು ಯೂಸ್ ಮಾಡ್ತಿರೋ ಬ್ಯಾಲಿಸ್ಟಿಕ್ ಆ್ಯಂಡ್ ಹೈಪರ್ಸಾನಿಕಲಿ ಮತ್ತು ಇದರ ಮಿಸೈಲ್ಸಲ್ಲಿ ಅವು ಎಕ್ಸ್ಟ್ರೀಮ್ಲಿ ಸೊಫಿಸ್ಟಿಕೇಟೆಡ್ ಆಗಿವೆ, ಅವುಗಳುವೆ ತಪ್ಪಿಸ್ಕೊಳ್ಳೋಕ್ಕೆ. ಹಾಗಾಗಿ ಇಸ್ರೇಲ್ಗೆ ಒಂಚೂರು ತೊಂದರೆ ಬಂದಿಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಬಟ್ ಯುದ್ಧದಲ್ಲಿ ಕಾಂಗ್ರೆಸ್ನಲ್ಲಿ ಅವನ ಕಿತ್ತನ ರಫೈಲ್ ಹೋಗಿಯಾ ಅಂತ ಬುರುಡೆ ಬಿಡ್ತಾ ಇದ್ದಿದ್ದು ಯಾರೋ 2-3 ಲೀಡರ್ಗಳಿದ್ವಲ್ಲ, ಲೆಕ್ಕ ಹೇಳಪ್ಪ ಅದು ಟೈರ್ ಬಿತ್ತಾ ಅಥವಾ ಬರೀ ಮೂತಿ ಬಿತ್ತಾ? ಇದು ಪೈಲಟ್ಗೆ ಏನಾಯ್ತು? ಆ ಕುರ್ಚಿ ಅದೆಷ್ಟಾಯ್ತು? ಆಮೇಲೆ ಇದು ಪೆಟ್ರೋಲ್ ಎಷ್ಟು ಹಾಕಿದ್ರಿ ಇದಕ್ಕೆ ಅಂತ. ಇಂಥ ಗಿರಾಕಿಗಳಿವೆಯಲ್ಲ ನಮ್ಮ ದೇಶದಲ್ಲಿ.
ಅದರಲ್ಲೂ ಲೆಕ್ಕ ಕೇಳೋರು. ಲೆಕ್ಕ ಕೇಳೋದು ತಪ್ಪಲ್ರಿ, ಕೇಳೋ ರೀತಿಗೆ ಹೇಳಿದ್ದು. ತಲೆನಲ್ಲಿ ಸಗಣಿ ಇದ್ರೆ ಇನ್ನೇನಾಗತ್ರಿ. ಆಲ್ ರೈಟ್, ಆ ಥರ ಆಗಲ್ಲ ಲೆಕ್ಕಾಚಾರಗಳು, ಕಷ್ಟ ಆಗತ್ತದು. ಬಟ್ ಇಫ್ ಇರಾನ್ ಥಿಂಕ್ಸ್ ನನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮು ಮತ್ತು ಹೈಪರ್ಸಾನಿಕ್ ಆರ್ ಸೂಪರ್ಸಾನಿಕ್ ಮಿಸೈಲ್ಗಳೆಲ್ಲ ವರ್ಕ್ ಆಗ್ತಾ ಇವೆ, ಹೆದರ್ಕೋತಿದ್ದಾರೆ. ನೋ, ಅಮೇರಿಕಾ ಎಂಟ್ರಿ ಆದರೆ ಚೇಂಜ್ ಆಗಿಬಿಡುತ್ತೆ ಎಲ್ಲ. ಪಿಕ್ಚರೇ ಚೇಂಜ್. ಆ್ಯಂಡ್ ಇಸ್ರೇಲ್ ಟ್ಯಾಕ್ಟ್ಫುಲಿ ದಾಳಿ ಮಾಡ್ತಾ ಇದೆ. ಇಸ್ರೇಲು ತುಂಬ ಗಾಬರಿ ಮಾಡ್ಕೊಂಡಿಲ್ಲ, ಅದು ಇನ್ನೂ ಇವ್ರು ಗಾಬರಿ ಬಿದ್ದಂಗೆ ಎಲ್ಲ ಕಡೆನೂ ತೋರಿಸ್ತಿದಾರಷ್ಟೇ ಇವ್ರುಗಳು. ಗಾಬರಿ ಬಿದ್ದಿಲ್ಲ. ಇದು ಯಾವ್ದಾದ್ರು ಯುದ್ಧದಲ್ಲಿ ಒಂದು ಕಡೆ ನಷ್ಟ ಆಗಲೇಬೇಕು, ನಷ್ಟ ಆಗದೆ ಯುದ್ಧ ಆಗಲ್ಲ. ನಿಜ. ಹಾಂ, ಬಾಕ್ಸಿಂಗಿಗೆ ಹೋಗ್ಬಿಟ್ಟು ಮೂತಿಗೋಡಿ ಇದು ಏನು ಆಗದೆ ಮ್ಯಾಚ್ ಆಗಬೇಕಪ್ಪ ಅಂದರೆ ಆಗತ್ತೆಯೇ? ಮನೆಗೆ ಹೋಗೋದು ಹಾಗೆ ಇದುವೆ. ಒಂದು ಸರಿ ಇಸ್ರೇಲ್ ಏನು ಮಾಡ್ತಾ ಇದೆ, ಮಿಲಿಟ್ರಿ ಟಾರ್ಗೆಟ್ಸ್ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ ಇರಾನ್ದು. ಅದು ಕಂಪ್ಲೀಟ್ ಆಗಿಬಿಟ್ರೆ ಇರಾನ್ ಕೈಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ ಆಮೇಲೆ. ಒಂದು. ಎರಡನೇದು, ತಡ್ಕೋತು ಅಂದ್ಕೊಳ್ಳೋಣ ಇರಾನು, ಪರಮಾಣು ಅಸ್ತ್ರಕ್ಕೆ ಪರಮಾಣು ಇಂಧನ ಅಥವಾ ಅಸ್ತ್ರ ಉತ್ಪಾದನೆ ಮಾಡುವ ಎಲ್ಲ ಫೆಸಿಲಿಟಿಗಳು ಮತ್ತು ಮೇಜರ್ ಅಲ್ಲ ಆರ್ಮಿ ಮಿಲಿಟರಿ ಅಸೆಟ್ಗಳೆಲ್ಲ ನಾಶ ಆಗೋದ್ಮೇಲೆ ಅದನ್ನು ಕಟ್ಕೊಳ್ಳೋದೇನು ಕತೆ ಪಿಂಕ್ ಹಾಕೊಳ್ಳೋಕ್ಕೆ ನೋಡೋಣ. ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ 60 ಫೈಟರ್ ಜೆಟ್ಗಳನ್ನು ನುಗ್ಗಿಸಿದೆ. 20 ಸೇನಾ ನೆಲೆ, 3 ಪರಮಾಣು ಘಟಕ ಗುರಿಯಾಗಿಸಿ ದಾಳಿ ಮಾಡಿದೆ. ಇರಾನ್ ದಾಳಿ, ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲಯನ್ ಸೇನಾ ಕಾರ್ಯಾಚರಣೆಯಲ್ಲಿ ಸಾವು ನೋವು, ಅಮೆರಿಕದ ಸಹಾಯ ಎಲ್ಲದರ ಬಗ್ಗೆಯೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಇರಾನ್ನ ಅಣುಬಾಂಬ್ ಮತ್ತು ಖಂಡಾಂತರ ಕ್ಷಿಪಣಿ ದಾಳಿಯನ್ನು ನಿರ್ಮೂಲನೆ ಮಾಡ್ತೀವಿ, ಹಂತ ಹಂತವಾಗಿ ಯುದ್ಧದಲ್ಲಿ ಹಿಡಿತ ಸಾಧಿಸುತ್ತಿದ್ದೀವಿ. ಪರಮಾಣು ಸ್ಥಾವರಗಳು, ಮಿಸೈಲ್ ಕಮಾಂಡರ್ ಸೆಂಟರ್ಗಳು ಹಾಗೂ ಖಮೇನಿ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಿದ್ದೀವಿ. ವಿಶ್ವ ನಾಯಕರಿಗೆ ವಿವರಣೆಯನ್ನು ಈಗಾಗಲೇ ಕೊಟ್ಟಾಗಿದೆ. ನಮ್ಮ ನಿರ್ಧಾರ ಮತ್ತು ಸೇನಾ ಕಾರ್ಯಾಚರಣೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ. ಇಸ್ರೇಲ್ ಜನರ ಬೆಂಬಲಕ್ಕೆ ನಿಂತಿದ್ದೀವಿ. ನಮ್ಮ ಜನ, ನಮ್ಮ ಸೇನೆ ಮತ್ತಷ್ಟು ಶಕ್ತಿಯುತವಾಗಿದೆ. ಜೊತೆಗೆ ಗಾಜಾ ಮೇಲೂ ದಾಳಿ ಮುಂದುವರಿಸ್ತೀವಿ, ಹಮಾಸ್ ಉಗ್ರರಿಗೆ ಮಣ್ಣು ಮುಗಿಸ್ತೀವಿ ಅಂತ ಹೇಳಿದೆ. ಇಸ್ರೇಲ್ ಪ್ರಮುಖವಾಗಿ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡ್ತಾ ಇದೆ ಅಂತಂದಾಗ ನಾನು ಹೇಳಿದೆ, ಅರಾಕಲ್ಲಿ, ಅರಾಕ್ ಅಂದರೆ ಅರಾಕ್ ಅಲ್ಲ, ಅರಾಕ್ ಅರಾಕ್ ಅಲ್ಲ, ಅದಲ್ಲ. ಈಗ ಭಾಳ ಜನಕ್ಕೆ ಅರಾಕ್ ಗೊತ್ತಿಲ್ಲ, ಎಲ್ಲ ನಿಲ್ಲಿಸ್ಬಿಟ್ರಲ್ಲ, ಗೊತ್ತಿಲ್ಲ ಭಾಳ ಜನಕ್ಕೆ ಅನಿಸುತ್ತೆ. ಅರಾಕ್ ಊರದು, ಆ ಊರಿನ ಜಾಗದಲ್ಲಿ, ಈ ಜಾಗದಲ್ಲಿ ಒಂದು ಹೆವಿ ವಾಟರ್ದು ಒಂದು ಸ್ಥಾವರ ಇದೆ, ವಿಚ್ ಅಲ್ಟಿಮೇಟ್ಲಿ ಬಿಕಮ್ಸ್ ಪಾರ್ಟ್ ಆಫ್ ಎ ನ್ಯೂಕ್ಲಿಯರ್ ಇದ್ರದ್ದು ಪ್ರೊಡಕ್ಷನಲ್ಲಿ. ಅದು ಒಂದು ಭಾಗ. ಅದನ್ನು ಧ್ವಂಸ ಮಾಡಿದ್ದಾರೆ ಪ್ಲುಟೋನಿಯಂ ಎನ್ರಿಚ್ಮೆಂಟ್ ಸೆಂಟ್ರಲ್ಲಿ. ಇನ್ನು ಇರಾನ್ ಕ್ಷಿಪಣಿಗಳನ್ನು ಒಂದಷ್ಟು ಧ್ವಂಸ ಮಾಡಿ ಹಾಕಿದ್ದಾರೆ ಕೆಲವು ಕಡೆ ಎಲ್ಲ. ಆಮೇಲೆ ಜೆಟ್ಗಳಿಗೆ ಇಂದಿನ ಪೂರೈಕೆ ಕೇಳು ವೈಮಾನ ಮಾಡ್ತಿದೆ, ಆಕಾಶದಲ್ಲೇ ತುಂಬಿಸ್ತಾರೆ. ಅದು ಮಾಮೂಲು, ಅದು ಮಾಡೇ ಮಾಡ್ತಾರೆ. ಏರ್ ಟು ಏರ್ ರೀಫ್ಯೂಯಲಿಂಗಲ್ಲಿ ಇರ್ತಾರೆ. ಏರ್ ಟು ಏರ್ ರೀಫ್ಯೂಯಲಿಂಗ್ ಮಾಡ್ಕೋತಾರೆ, ಬಿಕಾಸ್ ವಾಪಸ್ ಬಂದು ತುಂಬಿಸ್ಕೊಂಡು ಮತ್ತೆ ಹೋಗಿ ಎಲ್ಲ ಕಷ್ಟ. ಅವ್ರ ಮಿಡ್ಲ್ ಬೇಸ್ಗಳು ಬೇಕು, ಯಾರು ಸಪೋರ್ಟ್ ಮಾಡೋರು ಮಿಡ್ಲ್ ಬೇಸ್ ಕೊಡಬೇಕು, ಯಾರು ಕೊಡಲ್ಲ ಈ ಗಲಾಟೆನಲ್ಲಿ ಮಿಡ್ಲ್ ಬೇಸಲ್ಲಿ. ಹಾಗಾಗಿ ಏರ್ ಟು ಏರ್ ರೀಫ್ಯೂಯಲಿಂಗ್ ಮಾಡ್ಕೊಂಡಿರ್ತಾರೆ ಮೋಸ್ಟ್ಲಿ 99%. ಎಸ್, ಇನ್ನು ಖಮೇನಿ ಬದುಕೋಕೆ ಯೋಗ್ಯನಲ್ಲ, ಅವನ್ನ ಜೀವಂತವಾಗಿ ಉಳಿಸಲ್ಲ ಅಂತ ಪದೇ ಪದೇ ಹೇಳ್ತಾ ಇದೆ ಸರ್. ಇರ್ಬೋದು, ಇಸ್ರೇಲ್ಗಿರೋ ಸಾಮರ್ಥ್ಯದಲ್ಲಿ ಅವ್ರು ಏನು ಬೇಕಾದ್ರೂ ಹೇಳ್ಬೋದು, ಯಾಕಂದರೆ ಇಲ್ಲಿವರೆಗೂ ಅದನ್ನು ಪ್ರೂವ್ ಮಾಡಿದ್ದಾರೆ. ಬಟ್ ದಿ ಪ್ರಾಬ್ಲಮ್ ಈಸ್, ಇರಾನ್ನ ಜನ ರಿಜೀಮ್ ಚೇಂಜ್ ಅಂದರೆ ಪ್ರಭುತ್ವ ಬದಲಾವಣೆಗೆ ಸಜ್ಜಾಗಿದ್ದಾರಾ? ಮೇಲ್ನೋಟಕ್ಕೆ ಇಲ್ಲಿಯವರೆಗೆ ಸಜ್ಜಾಗಿದ್ದಾರೆ ಅನ್ನಿಸ್ತಿತ್ತು ನಮಗೆಲ್ಲ. ಈ ಯುದ್ಧ ಆದಮೇಲೆ ಅವ್ರು ಒಂದಾಗ್ಬಿಟ್ಟಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ, ಅಥವಾ ಭಯದಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ಏನಾಗತ್ತೆ ಅಂತ. ಬಟ್ ರಿಜಿಮ್ ಚೇಂಜ್ ಅಂದರೆ ಪ್ರಭುತ್ವ ಬದಲಾವಣೆ ಆಗಬಹುದು, ಆಗಲ್ಲ ಅಂತ ನಾನು ಹೇಳಲ್ಲ, ಆಗತ್ತೆ, ಆಗಿದೆ ಕೆಲವು ಕಡೆ ಎಲ್ಲ. ಆದಮೇಲೆ ಏನು ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇರಾಕ್ನಲ್ಲಿ ಸದಾಮ್ ಹುಸೇನ್ ಹೋದ ಮೇಲೆ ಬಂದಿದ್ದು ಐಸಿಸ್. ಈಗ ಖಮೇನಿ ಹೋದರೆ ಇನ್ಯಾವ ಖಮೇನಿ ಬರುತ್ತೋ, ಇದರ ಅಪ್ಪನಂತ ತಾತನಂತ ಖಮೇನಿ ಬರ್ಬೋದು. ಈಗ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅಥವಾ ನಮ್ಮ ದೇಶದೊಳಗಡೆ ದೇಶದ್ರೋಹಿ ಸಂಸ್ಥೆಗಳನ್ನ ಬ್ಯಾನ್ ಮಾಡ್ತೀವಿ, ಬೆಳಗ್ಗೆ ಬೋರ್ಡ್ ಚೇಂಜ್ ಮಾಡ್ಕೊಂಡು ಬರ್ತಾರೆ, ಹೊಸ ಹೆಸರಲ್ಲಿ ಬರ್ತಾರೆ ಅಷ್ಟೇ. ಯಾವನೋ ಒಬ್ಬ ಇವನನ್ನು ಉಗ್ರವಾದದಲ್ಲಿದ್ದವನನ್ನು ಸಾಯಿಸಿದ್ರೆ ಅವನ ಮಗನೇ ಕರ್ಕೊಂಬಂದು ನಿಲ್ಲಿಸ್ತಾರೆ, ಅದು ಇನ್ಯಾವನೊಬ್ಬ ಉಟ್ಕೋತಾನೆ. ಹಾಗಾಗಿ ಈ ಮನೋಸ್ಥಿತಿ ಎಂಡಾಗತ್ತೆ ಅಂತ ನನಗೆ ಹೇಳಕ್ಕೆ ತಯಾರಿ ಇಲ್ಲ. ಭಾಳ ದಾರಿ ತಪ್ಪಾಗೋಗಿದೆ ಆ ವರ್ಗಗಳಲ್ಲಿ ಭಾಳ ಜನ, ಅಂದರೆ ಆ ಭಾಗದಲ್ಲಿ ನಾ ಹೇಳ್ತಿರೋದು. ಬೇರೆ ಕಡೆನೂ ಇರ್ಬೋದು, ಇಲ್ಲ ಅಂತಲ್ಲ. ಹಾಗಾಗಿ ಬದಲಾಗ್ತಾರೋ ಇಲ್ವೋ ನನಗೆ ಐಡಿಯಾ ಇಲ್ಲ, ಆದರೆ ಏನಾಗುತ್ತೋ ಗೊತ್ತಿಲ್ಲ. ವಾರಂಟ್ ಕೊಟ್ಟರೆ ನಮ್ಮ ಖಮೇನಿ ದೊಡ್ಡ ಶಾಕ್ ಕೊಡ್ತಾರಂತೆ ಸಾಹೇಬರು, ಟ್ರಂಪ್. ಹಾಂ, ಇದು ಏನು ಸರ್, ಏನು ಮಾಡ್ತೀರಿ ಸರ್ ಅಂತಂದರೆ,
ನಂಗೆ ಇದು ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಅದೊಂದು ಸೆಕೆಂಡ್ ಹಿಂದಕ್ಕೆ ತೀರ್ಮಾನ ಮಾಡ್ತೀನಿ. ನನಗೆ ಐಡಿಯಾನೇ ಇಲ್ಲ, ಪ್ಲಾನಿಂಗ್ ಇಲ್ಲ. ಇದೆ ಹಾಂ, ಅದ್ರಲ್ಲಿ ಏನೇನೋ ಆಯ್ಕೆಗಳಿವೆ, ಅದ್ರಲ್ಲಿ ಯಾವುದು ಅಂತ ನಂಗೆ ಗೊತ್ತಿಲ್ಲ. ಲಾಸ್ಟ್ 1 ಸೆಕೆಂಡಲ್ಲಿದ್ದಾಗ ತೀರ್ಮಾನ ಮಾಡ್ತೀನಿ ನಾನು ಅಂತ ಬಿಟ್ಟವ್ರೆ ಸಾಹೇಬರು. ಹೌದು. ಮತ್ತು ಅವ್ರದ್ದು ಅಮೇರಿಕಾನಲ್ಲಿ ಡೂಮ್ಸ್ ಡೇ ಪ್ಲೇನ್ ಅಂತ ಇದೆ, ವಿಚ್ ಆ್ಯಕ್ಟ್ಸ್ ಲೈಕ್ ಅ ಕಮಾಂಡ್ ಸೆಂಟರ್ ಆಫ್ ದಿ ಅಮೇರಿಕನ್ ಪ್ರೆಸಿಡೆಂಟ್ ಆಗಿ. ಅಂದರೆ ನೈಸರ್ಗಿಕವಾದಾಗಬಹುದಾದ ಪ್ರಕೋಪಗಳು, ಯುದ್ಧಗಳು ಅಥವಾ ಅಮೇರಿಕವನ್ನು ಡಿಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನಗಳು ಇದೆಲ್ಲ ಮಾಡಿದಾಗ ಅಮೇರಿಕದ ಅಧ್ಯಕ್ಷನ ರಕ್ಷಣೆ ಮಾಡ್ಕೋತಾರೆ. ಅದಕ್ಕೆ ಬಳಸುವಂಥ ವಿಮಾನ ಅದನ್ನು ತಂದು ಅಲ್ಲಿ ಇಟ್ಕೊಂಡಿದ್ದಾರಂತೆ ಇದರಲ್ಲಿ. ಇದರ ಬೆನ್ನಲ್ಲಿ ರಷ್ಯಾನೂ ಕೂಡ ಡೂಮ್ಸ್ಡೇನ ಹಾರಾಟ ನಡೆಸಿದೆ ಅಂತ, ಅದರ ಪ್ರಯೋಗ ನಡೆಸಿದೆ ಅಂತ. ರಷ್ಯಾ ಕೂಡ ಇದೇ ರೀತಿಯಾಗಿ ಮಾಡಿದೆ. ಯಾರ್ಯಾರ ಹತ್ರ ಇದೆ ಅವರೆಲ್ಲ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬೇಕಾಗಿದ್ದನ್ನು. ರಷ್ಯಾ ಹಾರಿಸಿದ್ಯಾ ಈ ಪ್ಲೇನ್? ಹೌದು ಸರ್, ರಷ್ಯಾನು ತನ್ನ ಡೂಮ್ಸ್ಡೇನ ತನ್ನದಾ ಸರಿ ಮಾಡ್ಕೊಂಡಿದ್ದಾರೆ. ಲೆಟಸ್ ಅದು ಏನು ಮಾಡ್ತಾರೆ ಅಂತ ನೋಡಬೇಕು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಮುನೀರ್ಗೆ ಒಂಚೂರು ದೋಸೆ ಕೊಟ್ಟು ತುಪ್ಪ ಹಾಕಿದಾರಂತೆ. ಅದಕ್ಕೆ ಹಾಕಿಸ್ಕೊ ನಮ್ಮೂರಿನ ಬೆಣ್ಣೆ ಇವನಿಗೆ 2 ಹಾಕೋ, ಇವನಿಗೆ 2 ಎಕ್ಸ್ಟ್ರಾ ಹಾಕಿದಾರಂತೆ. ಬೆಣ್ಣೆ ಹಾಕಿ ಬೆಣ್ಣೆನೂ ಹಚ್ಚಿ ಕಳಿಸಿದ್ದಾರೆ ಮುನೀರ್ನ. ಅವನನ್ನೀಗ ಅತ್ತ ದರಿ ಇತ್ತ ಪುಲಿಗೆ ತಳ್ಳಿದ್ದಾರೆ. ಈಗ ಅವನೋಗಿ ತಗಲ್ಕೋಬೇಕು. ಈಗ ಅವ್ರು ಹೇಳಿದಾರಂತೆ ಟ್ರಂಪು ಕೇಳಿರೋ ಬೇಡಿಕೆಗಳ ಪೈಕಿ ಲೀಕ್ ಆಗ್ತಿರೋದು ನಮಗೇನು ಗೊತ್ತಿಲ್ಲ, ಇದೇ ಆಗಿದೆ. ಇದು ಆ ಚೈನಾ ಮತ್ತು ಆ ರಷ್ಯಾ ಮಾತು ಕೇಳ್ಬೇಡ, ನಮ್ಮ ಕಡೆಗೆ ಬಂದ್ಬಿಡು, ನಿಂಗೆಲ್ಲ ಅಡ್ವಾನ್ಸ್ ಜೆಟ್ಸು ಗಿಟ್ಸು ಎಲ್ಲ ನಾವೇ ಕೊಡ್ತೀವಿ, ತಲೆ ಕೆಡ್ಸ್ಕೊಬೇಡ. ಆಮೇಲೆ ಇಲ್ಲೆಲ್ಲ ಫುಲ್ ಹೆಲ್ಪ್ ಮಾಡ್ತೀವಿ. ಆಮೇಲೆ ಆ ಕಾಶ್ಮೀರದ್ದು ಮತ್ತು ಸಿಂಧುದು ವಾಟರ್ ಪ್ರಾಬ್ಲಮ್ ಎಲ್ಲ ಅದೆಲ್ಲ ನಾನೆಲ್ಲ ಇಂಟರ್ವ್ಯೂನ್ ಆಗ್ತೀನಿ ಬಿಡು ಎಲ್ಲ ಅಂತ. ನೀನಂತ ಎಷ್ಟು ಜನ ನೋಡಿದೆ ಭಾರತ ಮೇಡಮ್ ಪಾಕಕ್ಕೆ ಬಿಸಾಕ್ತಾರೆ, ಜ್ಞಾಪಕ ಇಟ್ಕೋಬೇಕು. ನೋಡೋವರೆಗೂ ನೋಡ್ತಾರೆ. ಆಮೇಲೆ ಅದೇನು ಮಾಡ್ತೀವಿ ಮಾಡ್ಕೋವಾಗ ಒಂದು 3 ವರ್ಷ ತಳ್ಳೇ ಬಿಡ್ತೀವಿ, ಕಾಲ ಅಂದ್ಬಿಟ್ಟು ತಳ್ತಾರೆ ಅಷ್ಟೇ. ಎಸ್. ಇನ್ನು ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರು ಆತಂಕಕ್ಕೀಡಾಗಿದ್ದಾರೆ. ಆದರೆ ಒಬ್ಬೊಬ್ಬರನ್ನೇ ಈಗ ಕರೆತರುವಂತಹ ಕೆಲಸವನ್ನು ಮಾಡಲಾಗಿದ್ದು 110 ವಿದ್ಯಾರ್ಥಿಗಳನ್ನ ಭೂಮಾರ್ಗವಾಗಿ ಕರೆತಂದಿದ್ದಾರೆ, ನವದೆಹಲಿಗೆ ತಲುಪಿದ್ದಾರೆ. ಆದರೆ ದೆಹಲಿಯಿಂದ ಕಾಶ್ಮೀರಕ್ಕೆ ಹೋಗೋದಕ್ಕೆ ನಮಗೆ ಫ್ಲೈಟ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರು, ಆದರೆ ಬಸ್ ಮೂಲಕವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಮಾಡಬೇಕು? ಮನೆ ಬಾಗಿಲಿಗೂ ಕರ್ಕೊಂಡ್ಬಂದು ಇಳಿಸ್ಬಿಡ್ತೀವಿ, ಹೆಲಿಕಾಪ್ಟರ್ ಏನು ಬೇಕಾಗಿತ್ತು? ಕರ್ಕೊಂಬಂದ್ರಲ್ಲ ಅಂತ ನೀನು ಅಲ್ಲಿಂದ ಅಲ್ಲಿಗೂ ಕರ್ಕೊಂಡು ಹೋಗ್ತೀವಿ. ಅದೇ ಹೇಳಿದ್ನಲ್ಲ, ನಿಮ್ಮ ಮನೆ ಇಲ್ಲಿದೆ, ನಮ್ಮ ಮನೆ ಇಲ್ಲಿದೆ, ಹೌದಾ, ಅಲ್ಲೇ ಹೆಲಿಕಾಪ್ಟರ್ ಇಳಿಸ್ತೀವಿ ಬಾ ಅಂತ. ಏನು ಹೇಳೋಗಿದ್ರ ನೀವೆಲ್ಲ? ಹಿಂದೇನೂ ಕೇಳಿದ್ದೆ ಈ ಪ್ರಶ್ನೆ ಬೇರೆಯವ್ರು ಹೋದಾಗ. ಏನು ನೀವು ಹೇಳೋಗಿದ್ರಾ? ನಿಮ್ಮನ್ನು ಹೋಗಿ ಅಂತ ನಾವೇನೋ ಬೇಡ್ಕೊಂಡಿದ್ರ ಯಾರು? ನಿಮ್ಮ ದಾರಿ ನೀವು ಹಿಡ್ಕೋಬೇಕಾಗಿತ್ತು. ಇಲ್ಲಿ ಆಗಲಿಲ್ಲ, ನಿಮ್ಮ ಭವಿಷ್ಯ ಎಲ್ಲರೂ ಕಟ್ಕೊಳ್ಳಿ. ಬಟ್ ಅಲ್ಲೋಗ್ಬಿಟ್ಟು ವ್ಯವಸ್ಥೆ ಮಾಡಿದೆ ಒಂದು ಇಲ್ಲಿ ಅಲ್ಲಿಂದ ಅಲ್ಲಿಗೂ ಕೊಡಬೇಕಾಗಿತ್ತು. ಕೊಡ್ತಾರೆ, ನಿಮ್ಮ ಮನೆ ಬಾಗಿಲಿಗೂ ಕೊಡ್ತಾರೆ ತಂದು. ಮಾಡ್ತಾ ಇದ್ರೆ ಮಾಡಿಸ್ಕೊಳ್ಳೋ ದೇಶ ಇದು. ಹಾಂ, ಅನ್ನ ಕೊಟ್ಟು ಸಾಂಬಾರು ಕೊಟ್ಟರೆ ತುಪ್ಪ ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರೆ ಬೇಕಾರೆ ಅಂಥ ಗಿರಾಕಿಗಳು. ಉತ್ತರ ಕೊರಿಯಾ ಮಾತ್ರ ಒಂದಷ್ಟು ರಾಕೆಟ್ಗಳನ್ನು ಉಡಾಯಿಸಿದೆಯಂತೆ. ಏನು ಮಾಡೋಣ, ಒಬ್ಬ ರಾಕೆಟ್ ಮ್ಯಾನು, ಒಬ್ಬ ರೀಲ್ ಮ್ಯಾನು, ಯಾರ್ಯಾರನ್ನೋ ಕಟ್ಕೊಂಬಿಟ್ಟಿದ್ದೀವಿ ಇವತ್ತು ಭೂಮಿನಲ್ಲಿ. ಏನು ಮಾಡೋಣ, ಅನುಭವಿಸ್ಬೇಕು ಅಷ್ಟೇ. ಇವನೊಂಥರ ಇಂಟರ್ನ್ಯಾಷನಲ್ ಫಂಕ್ಷನ್ಸು ಒಲಿಂಪಿಕ್ಸಲ್ಲೆಲ್ಲ 106 ರಾಕೆಟ್ಗಳು ಬಿಟ್ಟು ಮಜಾ ಕೊಡ್ತಾರಲ್ಲ ಜನಕ್ಕೆ, ಫೈರ್ ವರ್ಕ್ಸ್ ಮಾಡಿ. ನಮ್ಮ ದಸರಾಲಿ ಆ ಟೈಪ್ ಇವನು ಒಬ್ಬ. ಸ್ವಲ್ಪ ಬೆಟರ್ ಇವನು, ಬೇರೆ ಬೇರೆ ಇದೆ ಇವನು. ಇವನು ಹೇಳ್ತಿರೋದು ಮಾನವೀಯತೆ ಮೇಲಿನ ದಾಳಿ ಅಂತೆ ಸರ್. ಇಸ್ರೇಲ್ ಎಲ್ಲಿ ಮಾಡಿದೆ ಸರ್ ಆ ದಾಳಿನ? ಮಾಡಿರೋದು ಇರಾನ್, ಆಸ್ಪತ್ರೆ ಮೇಲೆ, ನಾಗರಿಕ ನೆಲೆಗಳ ಮೇಲೆ. ಸರಿ, ಇಸ್ರೇಲು ದಾಳಿ ಮಾಡಿದೆ, ಇವರು ಮಾಡಿದೆ. ಈ ರಾಕೆಟ್ ಮ್ಯಾನು ಕಸ ತುಂಬಿಬಿಟ್ಟು ಬಲೂನಲ್ಲಿ ದಕ್ಷಿಣ ಕೊರಿಯಾ ಕಳಿಸ್ತೀಯಲ್ಲಪ್ಪ, ಅದು ಮಾನವೀಯತೆ ಮೇಲೆ ದಾಳಿ ಅಲ್ವಾ? ಅದನ್ನು ಕೇಳಬಾರ್ದು. ಹಾಂ, ಅದಿಲ್ಲ. ಈಗ ಇವರೆಲ್ಲ ಹೇಳ್ತಾರಲ್ಲ ಮೋಸದ ದಾಳಿ ಇರಾನ್ದು, ಇಸ್ರೇಲ್ದಿದು ಅಂತ. ಕರೆಕ್ಟು. ಹಮಾಸ್ ಮಾಡಿದಾಗ ಕತ್ತೆ ಕಾಯ್ತಾ ಇದ್ರ ಅಂತ ನಾನು ಪದೇ ಪದೇ ಕೇಳ್ತಾ ಇರೋದು. ಇವತ್ತಿಗೂ ಹಮಾಸು ಯಾರನ್ನು ವಶಪಡಿಸ್ಕೊಂಡಿದ್ದಾರೆ ಅಲ್ಲಿ ಒತ್ತೆಯಾಳುಗಳು ಇಟ್ಕೊಂಡಿದ್ದಾರೆ, ಅವ್ನು ಬಿಟ್ಟಿಲ್ಲ, ಇವತ್ತಿಗೂ ಬಿಟ್ಟಿಲ್ಲ. ಸೊ ಒತ್ತೆಯಾಳಿಟ್ಕೊಂಡು ವ್ಯವಹಾರ ಮಾಡೋನು ಗ್ರೇಟ್ ವ್ಯಕ್ತಿನಾ? ಅಂಥವ್ರಿಗೆ ಸಪೋರ್ಟ್, ಅಂಥವ್ರಿಗೆ ಸಪೋರ್ಟಾ?